ಅಲ್ಲೆಲ್ಲ ಎಷ್ಟು ಏಸ್ಗೆ ಮಾಡಿದ್ದಾರೆ ಅಂತ ಅವರನ್ನು ಕಂಟ್ರೋಲ್ ಮಾಡೋಕ್ಕಾಗಲ್ವಾ? ಇಲ್ಲಿನ ಮೆಂಬರ್ಗಳು ಇದ್ದಾರೆ. ಸರ್ಕಾರಿ ಶಾಲೆಗಳನ್ನು ಉಳಿಸ್ಬೇಕು, ಕನ್ನಡ ಶಾಲೆಗಳನ್ನು ಉಳಿಸ್ಬೇಕು ಅಂತ ಎಷ್ಟೋ ಬಾರಿ ನಾವು ಅಂದ್ಕೊಳ್ತಾ ಇರ್ತೀವಿ. ಎಷ್ಟೋ ಹೋರಾಟಗಳು ನಡೀತಾ ಇದೆ. ಬೆಳಗ್ಗೆ ಸಾಯಂಕಾಲ ವಾಸನೆ, ಒಂದೇ ಸ್ಮೆಲ್ಲು. ಆ ಟೀಚರ್ಸ್ ಕೂಡ ಅವ್ರು ಏನು ಹೇಳ್ತಾರೆ, ಶಿಕ್ಷಕರು, ನಾವು ಟ್ರಾನ್ಸ್ಫರ್ ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳ್ತಿದ್ದಾರೆ. ನಮಗೆ ಬೇಡ ಈ ಸ್ಕೂಲು, ಈ ಶಾಲೆ. ಇಲ್ಲಿ ಕುರುಕರ ಚಟ ಯಾರೂ ಕಾಪಾಡ್ತಾ ಇಲ್ಲ. ನಮ್ಮ ಗ್ರಾಮಸ್ಥರು ಇದನ್ನು ಎಚ್ಚೆತ್ತುಕೊಳ್ಬೇಕು. ಅದೇ ರೀತಿ ನಮ್ಮ ಶಿಕ್ಷಣಾಧಿಕಾರಿಗಳು, ನಮ್ಮ PDO ಸಾಹೇಬರು, ಗ್ರಾಮ ಪಂಚಾಯತಿ ಮತ್ತು ನಮ್ಮ ಮೆಂಬರ್ಗಳು ಇವರೆಲ್ಲ ಗಮನಕ್ಕೆ ಆಲ್ರೆಡಿ ನಾವು ಕೊಟ್ಟಿದ್ದೀವಿ. ನಮಸ್ಕಾರ ವೀಕ್ಷಕರೇ, ಇವತ್ತೊಂದು ದಿನ ಬೆಳಗಾನಹಳ್ಳಿ ಗ್ರಾಮ ಇದು, ಮಲ್ನಾಯಕನಹಳ್ಳಿ ಪಂಚಾಯತಿಗೆ ಸೇರಿದ್ದು. ನಾವು ಇಲ್ಲಿಗೆ ಬರೋದಕ್ಕೆ ಕಾರಣ ಏನು ಅಂತ ಹೇಳ್ತೀವಿ. ಬನ್ನಿ, ನಾವು ಸರ್ಕಾರಿ ಸ್ಕೂಲ್ ಇದು, ಸರ್ಕಾರಿ ಸ್ಕೂಲ್ಗೆ ಬರ್ತಾ ಇದ್ದೀವಿ. ಇಲ್ಲಿ ಏನು ಸಮಸ್ಯೆ ಇದೆ, ಏನು ನಡೀತಾ ಇದೆ ಅಂತ ನೋಡಿಬಿಟ್ಟು ಹೇಳ್ತೀವಿ ನಿಮಗೆ ಈ ವಿಚಾರ. ಬನ್ನಿ. ನಾವೆಲ್ಲ ಸರ್ಕಾರಿ ಶಾಲೆಗಳನ್ನು ಉಳಿಸ್ಬೇಕು, ಕನ್ನಡ ಶಾಲೆಗಳನ್ನು ಉಳಿಸ್ಬೇಕು ಅಂತ ಎಷ್ಟೋ ಬಾರಿ ನಾವು ಅಂದ್ಕೊಳ್ತಾ ಇರ್ತೀವಿ. ಎಷ್ಟೋ ಹೋರಾಟಗಳು ನಡೀತಾ ಇದೆ. ಎಷ್ಟೋ ನಾವು ಕನ್ನಡ ಉಳಿಸಿ, ಕನ್ನಡ ಬೆಳೆಸಿ ಅಂತ ಕೂಡ ಸ್ಲೋಗನ್ ಹಾಕ್ಕೊಂಡು ನಾವು ಕನ್ನಡಾಂಬೆಯನ್ನು ಉಳಿಸ್ಬೇಕು ಅಂತ ಹೋರಾಟ ನಡೀತಾ ಇದ್ದಾರೆ ಒಂದು ಕಡೆ. ಇನ್ನೊಂದು ಕಡೆ ಸರ್ಕಾರಿ ಶಾಲೆಗಳು ಮುಚ್ಚೋ ಹಂತಕ್ಕೆ ತಲುಪ್ತಾ ಇದೆ ಅನ್ನೋದ್ರೆ ಇದೊಂದು ಶೋಚನೀಯವಾದಂಥ ಒಂದು ವಿಷಯ ಆಗಿದೆ. ಬೆಳಗಾನಹಳ್ಳಿ ಗ್ರಾಮದಲ್ಲಿ ಏನಾಗಿದೆ ಸಮಸ್ಯೆ ಅಂದರೆ, ಒಳ್ಳೆ ಸುಂದರವಾದಂಥ ಹಳ್ಳಿ, ಒಳ್ಳೆ ಕಾಂಪೌಂಡ್. ಈ ಹಳ್ಳಿಯಲ್ಲಿ ಒಂದು ಸರ್ಕಾರಿ ಶಾಲೆ. ಈ ಶಾಲೆಗೆ ಸರ್ಕಾರಿ ಕನ್ನಡ ಕಿರಿಯ ಪ್ರಾಥಮಿಕ ಶಾಲೆ ಅಂತ, ಇದು ತುಂಬ ದೊಡ್ಡದು. ಕಾಂಪೌಂಡ್ ಕೂಡ ತುಂಬ ದೊಡ್ಡದಾಗಿದೆ. ಅಚ್ಚುಕಟ್ಟಾದಂಥ ಮೈದಾನ ಇದೆ, ಎಲ್ಲ ಇದೆ. ಒಳ್ಳೆ ಸ್ಕೂಲ್ ಕೊಠಡಿ ಇದೆ, ಅಂಗನವಾಡಿ ಇದೆ, ಎಲ್ಲ ವ್ಯವಸ್ಥೆ ಇದೆ. ಏನಿಲ್ಲಿ ಸಮಸ್ಯೆ ಕಾಡ್ತಾ ಇದೆ ಅಂತ ಸ್ವಚ್ಛತೆ ಸಮಸ್ಯೆ ಕಾಡ್ತಾ ಇದೆ. ಸ್ವಚ್ಛತೆ ನೋಡಿ, ಸ್ವಚ್ಛತೆಯೇ ಇಲ್ಲ ಇಲ್ಲಿ. ಅವ್ರು ಸ್ವಚ್ಛತೆ ಇಲ್ಲ ಅಂದ್ಬಿಟ್ಟು ಗ್ರಾಮದ ಯುವಕರು, ಹಿರಿಯರು ಎಲ್ಲ ಬಂದು ಈಗ ತಾನೇ ಬಂದು ನಮ್ಮ ಗ್ರಾಮದಲ್ಲಿ ಸ್ವಚ್ಛತೆ ಇಲ್ಲ, ಸ್ವಚ್ಛತೆ ಕಾಡ್ತಾ ಇಲ್ಲ, ಏನಕ್ಕೆ ಈ ಸಮಸ್ಯೆ ಆಗ್ತಾ ಇದೆ ಅಂತ. ಇದು ಕಾಂಪೌಂಡ್ ಹಾಕಿದ್ದಾರೆ, ಕಾಂಪೌಂಡ್ಗೆ ಒಂದು ಗೇಟು ಬಳಕೆ ಮಾಡಿಲ್ಲ. ಯಾಕೆ ಹಾಕಿಲ್ಲೋ ಗೊತ್ತಿಲ್ಲ, ಏನು ಸಮಸ್ಯೆ ಆಗಿದೆ ಅಂತ. ಬಟ್ ಗೇಟ್ ಹಾಕಿದರೆ ಇಲ್ಲಿ ಸ್ವಚ್ಛತೆ ಕಾಪಾಡ್ಬೋದಾಗಿತ್ತೇನೋ. ರಾತ್ರಿ ಆದರೆ ಇಲ್ಲಿ ಕುಡುಕರ ಹಾವಳಿ, ಈ ಮದ್ಯಪಾನೀಯರ ಒಂದು ಪ್ರಿಯವಾದಂಥ ಸ್ಥಳವಾಗಿದೆ ಅಂತ ಹೇಳ್ಬೋದು. ಬಟ್ ಸರ್ಕಾರಿ ಶಾಲೆಯನ್ನು ಈ ರೀತಿ ಬಳಸ್ಕೊಳ್ತಾ ಇರೋದು ತುಂಬ ಶೋಚನೀಯವಾದಂಥ ವಿಷಯ ಆಗಿದೆ. ನಮಗೆ ತುಂಬ ದುಃಖಕರ. 40 ಜನ ಸ್ಟ್ರೆಂತ್ ಇದ್ದವರು ಕನ್ನಡ ವಿದ್ಯಾರ್ಥಿಗಳು ಮಕ್ಕಳು ಈಗ 15-20 ಜನ ಇಳಿದಿದ್ದಾರಂತೆ. ಯಾಕೆ ಅಂದರೆ ಇಲ್ಲಿ ಬೆಳಗ್ಗೆ ಎದ್ದರೆ ಇಲ್ಲಿ ಲೆಟ್ರಿನ್ನು, ಇದು ಶೌಚಕ್ಕೆ ಹೋಗ್ಬೋದು, ಇಲ್ಲೆಲ್ಲ 1-2 ಮಾಡೋದು, ಇಲ್ಲಿ ಆ ಒಂದು ಗಲೀಜು ಮಾಡೋದು. ಸಾಯಂಕಾಲ ಆದರೆ ಕುಡುಕರು ಬಂದು ಇಲ್ಲಿ ಎಣ್ಣೆ ಕುಡಿಯೋದು, ಏನೇನೋ ಅವರು ವ್ಯವಹಾರ ಚಟ ಇದೆಲ್ಲ ಮಾಡೋದು. ಈ ತೊಂದರೆಗಳು ಇಲ್ಲಿ ಈ ಸಮಸ್ಯೆ ಎದ್ದು ಕಾಣಿಸ್ತಾ ಇದೆ ಅಂತ ಗ್ರಾಮಸ್ಥರು ಕೂಡ ನಮಗೀಗ ಬಂದು ನೋಡಿದ್ರೆ, ನೋಡಿ ಪಾಕೆಟ್ಗಳೆಲ್ಲ ನೋಡಿ, ಇದೆಲ್ಲ ಎಣ್ಣೆ ಪ್ರಿಯರ ಒಂದು ತಾಣವಾಗಿದೆ ಅನ್ನೋದಕ್ಕೆ ಕಾರಣ ಇದೆ. ನಿಮ್ಗೆ ಸಾಕ್ಷಿ ತೋರಿಸ್ತಾ ಇದ್ದೀವಿ. ಇದೊಂದಾದಮೇಲೆ ಬೆಳಗ್ಗೆ ಎದ್ದಿದ ತಕ್ಷಣ ನೀವು ರಾತ್ರಿ ಅದು ಯಾರು ಏನು ಮಾಡಿರ್ತಾರೋ ಇಲ್ಲೆಲ್ಲ ಏಸ್ಗೆ ಮಾಡೋದು, ಉಚ್ಚೆ ಒಯ್ಯೋದು ಎಲ್ಲ. ಇವ್ರಿಗೆ ಯಾಕೆ ಸ್ವಚ್ಛತೆ ತಗೊಳ್ತಾ ಇಲ್ಲ, ಸ್ವಚ್ಛತೆಯನ್ನು ಯಾಕೆ ಕಾಪಾಡ್ಕೊಳ್ಳೋಕ್ಕೆ ಈ ಊರಿನವ್ರಿಗೆ ಆಗ್ತಾ ಇಲ್ಲ ಅನ್ನೋದು ಊರಿನ ಕೆಲವರು ಸ್ವಚ್ಛತೆ ಮಾಡೋರು, ಕಾಳಜಿ ಇರೋರು ಬಂದು ಈಗ ತಾನೇ ಹೇಳಿದ್ರು. ಪಾಪ ಯುವಕರು, ಹಿರಿಯರೆಲ್ಲ ಯಾಕೆ ಹಿಂಗೆ ಮಾಡ್ತಾರೆ ನೋಡಿ, ಅಲ್ಲೆಲ್ಲ ಎಷ್ಟು ಏಸ್ಗೆ ಮಾಡಿದ್ದಾರೆ ಅಂತ ನೀವೇ ನೋಡಿ. ಅದು ತುಂಬ. ಮತ್ತು ಇಲ್ಲಿ ಎಷ್ಟು ಗಲೀಜಾಗಿ, ಇಲ್ಲಿ ಮಳೆ ಬಂದರೆ ಜಾಸ್ತಿ ರಚ್ಚಾಗಿದೆ. ಅದ್ರ ಜೊತೆಗೆ ಸುಮಾರು ಸ್ವಚ್ಛತೆ ಇಲ್ದಿರೇನೆ ಹಾವು ಚೇಳು ಬಂದು ಮಕ್ಕಳು ಇಲ್ಲಿ ಓದೋದಕ್ಕೆ ಕೂಡ ಆಗಲ್ಲ. ಬೆಳಗ್ಗೆ ಸಾಯಂಕಾಲ ವಾಸನೆ, ಒಂದೇ ಸ್ಮೆಲ್ಲು. ಆ ಟೀಚರ್ಸ್ ಕೂಡ ಅವ್ರು ಏನು ಹೇಳ್ತಾರೆ, ಶಿಕ್ಷಕರು, ನಾವು ಟ್ರಾನ್ಸ್ಫರ್ ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳ್ತಿದ್ದಾರೆ. ನಮಗೆ ಬೇಡ ಈ ಸ್ಕೂಲು, ಈ ಶಾಲೆ, ನಮಗೆ ಈ ಸವಾಸನೆ ಬೇಡ ಅಂತ. ಇದಕ್ಕೆಲ್ಲ ಕಾರಣ ಯಾರು? ನಮ್ಮ ಗ್ರಾಮದಲ್ಲಿರುವ ಕೆಲವರು ಮಾತ್ರ ಇದು ಮಾಡ್ತಿದ್ದಾರೆ. ಅವರನ್ನು ಕಂಟ್ರೋಲ್ ಮಾಡೋಕ್ಕಾಗಲ್ವಾ? ಇಲ್ಲಿನ ಮೆಂಬರ್ಗಳು ಇದ್ದಾರೆ, ಸದಸ್ಯರು, ಗ್ರಾಮ ಪಂಚಾಯತ್ ಸದಸ್ಯರು. ಅವರು ಕೂಡ ಯಾರಿಗಾದರೂ ಈ ಸ್ಕೂಲನ್ನ ಕಾಪಾಡಬೇಕು ಅಂತ ಕಾಳಜಿ ಇಲ್ವಾ? ಹೋಗಲಿ ನೋಡಿ. ಇದರ ಒಂದು ಸಮಸ್ಯೆ ಬಗ್ಗೆ ಪಂಚಾಯತಿ ಕೂಡ ಸುಮಾರು ಅರ್ಜಿಗಳು, ಮನವಿಗಳೆಲ್ಲ ಕೊಟ್ಟಿದ್ದಾರೆ. ತಾಲೂಕು ಪಂಚಾಯತಿಗೂ ಕೊಟ್ಟಿದ್ದಾರಂತೆ. ಇಲ್ಲಿರುವ ಸಾರ್ವಜನಿಕರು, ಊರಿನ ಗ್ರಾಮಸ್ಥರೆಲ್ಲ, ಕೆಲವರು ಕಾಳಜಿ ವಹಿಸ್ತಿರೋರೆಲ್ಲ. ಆದರೂ ಕೂಡ ಅವರು ಜವಾಬ್ದಾರಿ ವಹಿಸ್ತೀರಾ, ಇದನ್ನು ಹಂಗೆ ನೆಗ್ಲಿಜೆನ್ಸಿ ಮಾಡ್ತಿದ್ದಾರೆ ಅಂದರೆ ಎಷ್ಟು ಅನ್ಯಾಯ ಅಲ್ವಾ? ನೋಡಿ ಅಧಿಕಾರಿಗಳೇ, ಇದೆಲ್ಲ ನೋಡ್ತಿದ್ದೀರಲ್ಲ, ಇದರಿಂದ ಎಷ್ಟೋ ಸೊಳ್ಳೆಗಳು, ನೊಣಗಳು, ಚೇಳುಗಳು, ಅವುಗಳಲ್ಲಿ ಬಂದು ಮಕ್ಕಳಿಗೆ ಏನಾದ್ರು ತೊಂದರೆ ಆದರೆ
ಅವ್ರಿಗೆ ಎಷ್ಟು ಅನ್ಯಾಯ ಆಗುತ್ತೆ, ಆ ಮಕ್ಕಳು ಅವ್ರ ಪೇರೆಂಟ್ಸ್ ಎಲ್ಲ ಎಷ್ಟು ಇದು ಮಾಡ್ಕೊತಾರೆ. ಜೊತೆಗೆ ನಿಮ್ಗೇನು ಮಕ್ಕಳಿಲ್ವಾ, ಹೋಗಲಿ ನಮಗೂ ಮಕ್ಕಳಿದ್ದಂಗೆ ಅವ್ರಿಗೂ ಮಕ್ಕಳಲ್ವಾ. ಈ ಹಳ್ಳಿನ ಯಾಕೆ, ಈ ಹಳ್ಳಿ ಇರುವ ಸರ್ಕಾರಿ ಶಾಲೆಯನ್ನು ಯಾಕೆ ಇಷ್ಟು ನೆಗ್ಲಿಜೆನ್ಸಿ ಮಾಡಿ ಮುಚ್ಚೋ ಹಂತದಲ್ಲಿ ಬರ್ತಿದ್ದೀರಾ? ಇಲ್ಲಿ ಯಾಕೆ ಅವರು ಆಗ್ತಾ ಇದೆ? ಸುಮಾರು ದಿನಗಳಿಂದ ಒಳ್ಳೆ ಸ್ಟ್ರೆಂತ್ ಇದ್ದದನ್ನು ಕಡಿಮೆ ಆಗ್ತಾ ಇದೆ, ಇಳಿಮುಖ ಆಗ್ತಾ ಇದೆ ಮಕ್ಕಳ ಒಂದು ಅಡ್ಮಿಷನ್ಗಳು. ಎಷ್ಟು ತೊಂದರೆ ಆಗುತ್ತೆ ನೋಡಿ, ಬನ್ನಿ ನೀವೇ ನೋಡಿ ಬನ್ನಿ. ಸ್ವಚ್ಛತೆ ಯಾಕೆ ಆಗಿಲ್ಲ ಅಂತ ನಿಮಗೆ ಗೊತ್ತಾಗತ್ತೆ. ಇದನ್ನ ಜವಾಬ್ದಾರಿ ತಗೊಳ್ತಾ ಇಲ್ಲ. ಸ್ವಚ್ಛತೆ ಯಾಕೆ ಮಾಡ್ತಿಲ್ಲ ಗ್ರಾಮ ಪಂಚಾಯತಿಯವರು? ಮತ್ತು ಇಲ್ಲಿರುವ ಕುಡುಕರನ್ನು ಯಾಕೆ ನಿಯಂತ್ರಣ ಮಾಡ್ತಾ ಇಲ್ಲ? ಕುಡಿದು ಹೋಗಿರೋರು ಇವರು ಇಲ್ಲೆಲ್ಲ ಅನೈತಿಕ ಚಟುವಟಿಕೆಗಳು ಕೂಡ ನಡೀತಾ ಇದೆ ಅಂತ ಹೇಳ್ತಿದ್ದಾರೆ. ಅನೈತಿಕ ಚಟುವಟಿಕೆಗಳು ನಡೆಯೋದಕ್ಕೆ ಈ ಥರ ಗೇಟು ಏನೂ ಇಲ್ಲ ಅಂದರೆ ನಡೀತದೆ. ರಾತ್ರಿ ಆದಮೇಲೆ ಯಾಕಿದು ಜವಾಬ್ದಾರಿ ವಹಿಸಿಲ್ಲ ಅನ್ನೋದಕ್ಕೆ ತುಂಬ ಒಂದು ಯಕ್ಷ ಪ್ರಶ್ನೆ ಆಗಿದೆ. ಇದನ್ನು ದಯವಿಟ್ಟು ಗ್ರಾಮಸ್ಥರು ಹೇಳ್ದಂಗೆ, ನಾವು ಇಲ್ಲಿ ನೋಡ್ದಂಗೆ ನಿಮಗೆ ವಾಸ್ತವಾಂಶವನ್ನು ಬಿಚ್ಚಿಟ್ಟಿದ್ದೀವಿ. ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು, ಗ್ರಾಮ ಪಂಚಾಯತಿ ಆಗಲಿ, ತಾಲೂಕ್ ಪಂಚಾಯತಿ ಆಗಲಿ, ಇದಕ್ಕೆ ಯಾರು BO ಆಗಲಿ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಲಿ, ಬೇಗನೆ ಶೀಘ್ರವೇ ಇದನ್ನು ಎಚ್ಚೆತ್ತುಕೊಂಡು ಕ್ಲೀನ್ ಮಾಡಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಈ ನಿಮಗೆ ತಕ್ಕ ಪಾಠ ಕಲಿಸ್ತಾರೆ, ಗ್ರಾಮಸ್ಥರು ಮಾಡ್ತಾರೆ. ಜೊತೆಗೆ ಕನ್ನಡ ಪರ ಸಂಘಟನೆಗಳು ಕೂಡ ಇದಕ್ಕೆ ಕೈ ಜೋಡಿಸಿ ಈ ಶಾಲೆಯನ್ನು ಉಳಿಸ್ಬೇಕು, ಈ ಶಾಲೆಯ ಸ್ವಚ್ಛತೆಯನ್ನು ಕಾಪಾಡಬೇಕು, ಮುಂದಿನ ದಿನಗಳಲ್ಲಿ ಒಳ್ಳೆಯ ಅಡ್ಮಿಷನ್ಸ್ ಆಗಬೇಕು ಅನ್ನೋದು ನಮ್ಮ ಒಂದು ಉದ್ದೇಶ, ನಮ್ಮ ಒಂದು ಧ್ಯೇಯ. ಧನ್ಯವಾದಗಳು. ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ, ಇಲ್ಲಿ ಕುಡುಕರ ಚಟ ಯಾರೂ ಕಾಪಾಡ್ತಾ ಇಲ್ಲ. ನಮ್ಮ ಗ್ರಾಮಸ್ಥರು ಇದನ್ನು ಎಚ್ಚೆತ್ತುಕೊಳ್ಬೇಕು. ಅದೇ ರೀತಿ ನಮ್ಮ ಶಿಕ್ಷಣಾಧಿಕಾರಿಗಳು, ನಮ್ಮ PDO ಸಾಹೇಬರು, ಗ್ರಾಮ ಪಂಚಾಯತಿ ಮತ್ತು ನಮ್ಮ ಮೆಂಬರ್ಗಳು ಇವರೆಲ್ಲ ಗಮನಕ್ಕೆ ಆಲ್ರೆಡಿ ನಾವು ಕೊಟ್ಟಿದ್ದೀವಿ. ಇಲ್ಲಿ ಆಟದ ಮೈದಾನ, ಬಿಲ್ಲುಗಳೆಲ್ಲ ಆಗಿದೆ, ಕಾಂಪೌಂಡ್ ವ್ಯವಸ್ಥೆ ಎಲ್ಲ ಆಗಿದೆ, ಗೇಟಿನ ವ್ಯವಸ್ಥೆ ಇಲ್ಲ. ಇಲ್ಲಿ ಸ್ವಚ್ಛತೆ ಯಾವುದೇ ಕಾರಣಕ್ಕೆ ಯಾವುದೇ ರೀತಿಯಲ್ಲಿ ಇಲ್ಲ. ಇದ್ರ ಬಗ್ಗೆ ನಾವು ಇವಾಗ ಗ್ರಾಮಸ್ಥರೆಲ್ಲ ಮಾತಾಡಿ ಇದ್ರ ಬಗ್ಗೆ ನಾವೇನೋ ಮಾಡಬೇಕು, ಅಧಿಕಾರಿಗಳು ಅಂತ ಒಂದು ಮಾಡಿದ್ದೀವಿ. ಇದ್ರ ಬಗ್ಗೆ